ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಟ್ಟಿಸಿದ ಐತಿಹಾಸಿಕ ಚಿಕ್ಕಕೆರೆಯಲ್ಲಿ ದಿನ ಬೆಳಗಾದರೆ ಘನತ್ಯಾಜ್ಯ ವಸ್ತುಗಳ ಹಾವಳಿ ಹೆಚ್ಚಾಗಿದೆ. ಇಡೀ ಹೋಬಳಿಯ ಜನರಿಗೆ ಅವಲಂಬಿತವಾಗಿರುವ ಚಿಕ್ಕಕೆರೆಯು ಸ್ವಚ್ಛತೆ ಕಾಪಾಡುವವರು ಯಾರು ಎಂಬುವ ಪ್ರಶ್ನೆ ಮೂಡುತ್ತಿದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಟಿ ಬಸಪ್ಪನಾಯಕ ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರು ಸೋಮವಾರ ಪಟ್ಟಣದ ಐತಿಹಾಸಿಕ ಚಿಕ್ಕಕೆರೆ ಏರಿ ಮೇಲೆ ನಿಂತು ಪಟ್ಟಣದ ಪಶು ಆಸ್ಪತ್ರೆಯಿಂದ ಮರಣೋತ್ತರ ಪರೀಕ್ಷೆಗೆ ಒಳಪಟ್ಟಂತಹ ಕೆರೆಯಲ್ಲಿ ಹಾಕಿರುವ ಕುರಿ, ಮೇಕೆ ವೀಕ್ಷಣೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಇದೇ ರೀತಿ ಕೋಳಿ ಅಂಗಡಿ ತ್ಯಾಜ್ಯ, ಕುರಿ, ಮೇಕೆ ಮಾಂಸದ ಅಂಗಡಿ ತ್ಯಾಜ್ಯ ಹಾಗೂ ಬಾರ್ಗಳ ತ್ಯಾಜ್ಯವನ್ನ ತಂದು ಸುರಿಯುತ್ತಿದ್ದಾರೆ. ಇದರಿಂದ ನೀರು ಕಲುಷಿತಗೊಳ್ಳುತ್ತಿದೆ. ಆದ್ದರಿಂದ ಪಶು ಆಸ್ಪತ್ರೆ ಅಧಿಕಾರಿಗಳು ರೈತರು ಸಾಕುವ ಪ್ರಾಣಿಗಳನ್ನ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ನೆಲದಲ್ಲಿ ಹೂತು ಹಾಕಿ ಫೋಟೋ ಹಾಕಬೇಕು ಎಂದು ಆದೇಶವನ್ನ ಹೊರಡಿಸುತ್ತಿದ್ದಾರೆ ಎಂದಿದ್ದಾರೆ. ನನ್ನ ಹೆಸರು ಬಸಣ್ಣ, ನಮ್ಮೂರು ಮಾದೇನಟ್ಟಿ. ಇಲ್ಲಿ ಒಂದು 25 ವರ್ಷದಿಂದ ಕೂಡ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಅವರು ನಾಯಕನಟ್ಟಿ ಚಿಕ್ಕಕೆರೆ ಕಟ್ಟಿಸಿದ್ರು. ಆದರೆ 25 ವರ್ಷದಿಂದ ತುಂಬಿದ್ದಿಲ್ಲ. ಈ ತಡ ಸ್ವಲ್ಪ ದೇವರ ದಯದಿಂದ ಕೆರೆಗೆ ನೀರು ತುಂಬಿ ಕೂಡಿ ಬಿದ್ದು ಒಳ್ಳೆ ನೀರಿದ ಕೆರೆಯಲ್ಲಿ ಈ ಒಂದು ಜಾತ್ರೆ ನಮ್ಮನ್ನು ಇವಾಗ ಮಾರ್ಚ್ ತಿಂಗಳಲ್ಲಿ ನಾಯಕನಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆ ಇರೋದರಿಂದ ಬಂದಂಥ ಭಕ್ತಾದಿಗಳು ಕೂಡ ಈ ನೀರು ಕುಡಿಯೋ ಒಂದು ಸಂದರ್ಭ ಇರುತ್ತೆ. ಆಮೇಲೆ ಇಲ್ಲಿನ ರೈತರು ಮತ್ತು ಜಾನುವಾರುಗಳಿಗೂ ಕೂಡ ಇದೆ ಕುಡಿಯೋ ನೀರು. ಅದರಿಂದ ಈ ಕೆರೆಗೆ ತಂದು ವೇಸ್ಟು ಸ್ವಲ್ಪ ಗಲೀಜು, ಆಮೇಲೆ ಪಶುಸಂಗೋಪನಾ ಇಲಾಖೆಯಲ್ಲಿ ಸತ್ತಂಥ ಕುರಿಗಳು ರೈತರು ತಗೊಂಡು ಹೋಗಿ ಅಲ್ಲಿ PM ಮಾಡಿಸ್ತಾರೆ. ಆ ಕುರಿ PM ಆದಡಿ ತಂದು ಶೀಲದಲ್ಲಿ ಹಾಕಿ ನೀರಿನಲ್ಲಿ ಹಾಕಿ ಹೋಗ್ತಾರೆ. ಅದರಿಂದ ನೀರು ಮಾಲಿನ್ಯವಾಗ್ತಿದ್ದಾವೆ. ಅದರಿಂದ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಸ್ವಲ್ಪ PM ಮಾಡಿದ ನಂತರ ನಿಮ್ಮ ಕುರಿಯನ್ನು ತೆಗೆದುಕೊಂಡು ಹೋಗಿ ನೆಲದಲ್ಲಿ ಹೂಣಿ ನಮಗೊಂದು ಫೋಟೋ ಹಾಕ್ಬೇಕಂತೇಳಿ ಅವ್ರಿಗೆ ರೈತರಿಗೆ ಅವರೊಂದು ಕಿವಿ ಮಾತು ಹೇಳ್ಬೇಕಾಗುತ್ತೆ. ದಯವಿಟ್ಟು ಪಶುಸಂಗೋಪನಾ ಇಲಾಖೆಯವರು ನೀವು ಮಾಡಿದಂಥ PM ಮಾಡಿದಂಥ ಕುರಿ ಮೇಕೆಗಳನ್ನು ತಂದು ಚಿಕ್ಕಕೆರೆಯಲ್ಲಿ ನೀರಿನಲ್ಲಿ ಬಿಸಾಡಿ ಹೋಗ್ತಾಯಿದ್ದಾರೆ ರೈತರು. ಅದರಿಂದ ಕುರಿ ಮಾಲೀಕರಿಗೆ ನೀವೊಂದು ನಮಗೆ ಫೋಟೋ ಹಾಕಬೇಕು ನೆಲದಲ್ಲಿ ಉಣಿ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ಆದೇಶ ಮಾಡಬೇಕಂತೇಳಿ ಹೇಳ್ತಾ, ಚಿಕ್ಕಕೆರೆಯಲ್ಲಿ ಯಾವುದೇ ರೀತಿಯ ನಾಯಕನಟ್ಟಿ ಗ್ರಾಮಸ್ಥರು ಕೂಡ ತಂದು ವೇಸ್ಟನ್ನು ಹಾಕ್ತಿದ್ದಾರೆ. ಕೋಳಿ ಅಂಗಡಿಗಳವರು ಅವರು ಮತ್ತು ಕುರಿ ಮೇಕೆ ಕಟಿಂಗ್ ಮಾಡಿ ಮಟನ್ ಮಾರುವಂಥವ್ರು ಕೂಡ ಆ ಕುರಿ ಹೊಟ್ಟೆ ಒಳಗಡೆ ಅಂತ ವೇಸ್ಟ್ಗಳನ್ನ ತಂದು ಬಕೆಟ್ಗಳಲ್ಲಿ ಈ ಕೆರೆಗೆ ನೀರಿನಲ್ಲಿ ಸುರಿ ಹೋಗ್ತಾ ಇದ್ದಾರೆ. ಅದರಿಂದ ನೀರು ಭಾಳ ಗಲೀಜಾಗ್ತದೆ. ಆ ನೀರು ಭೂಮಿ ಒಳಗಡೆ ಹೋಗಿ ನಾವು ಕುಡಿಯೋಂಥ ನೀರಿನಲ್ಲಿ ಬರೋ ಒಂದು ಸಂದರ್ಭಗಳಲ್ಲಿ ಈ ಕೆಮ್ಮು, ನೆಗಡಿ, ಜ್ವರ, ಬೇರೆ ಬೇರೆ ಯಾವ ಕಾಯಿಲೆ ಇರ್ತಾವೆ ಕುರಿಗಳಿಗೆ, ಆ ಕಾಯಿಲೆ ನೀರಿನ